ಮಾತೆ. ಓ ಅಣ್ಣಯ್ಯ, ಬಜ್ಜಿ ಆರೋಯ್ತೈತೆ, ಬಿರ್ಬಿರ್ ಬಾ. ಬಂದೆ ಏನಮ್ಮಣ ಇಲ್ಲಿ ಗಂಟ ನಿನ್ನೆ ನೋಡೋಣ ಅಂತ ಮನೆ ಹತ್ರ ಹೋಗಿದ್ದ ಭುಜಂಗಣ್ಣ. ನಾವು ಅವಾಗ ಮನೆಯವರೆಲ್ಲ ತೋಟಕ್ಕೆ ಬಂದು ಬಜ್ಜಿ ಗಿಜ್ಜಿ ತಿಂತ್ಕೊಂಡು ಅದು ಇದು ಮಾತಾಡ್ತಿರ್ತೀವಿ. ನಾವು ಟಿವಿಗೆ ನೋಡೋರಲ್ವಲ್ಲ, ನಮ್ಗಿದೇ ಖುಷಿ. ಏನೋ ಬಂದಿದ್ದು? ನಾಳೆ ನಿಮ್ ಮಕ್ಳು ಓದ್ತಾ ಇರೋ ಕಾಲೇಜಲ್ಲಿ ಡ್ಯಾನ್ಸ್ ಆಡಿಷನ್ ಐತೆ. ಅಯ್ಯೋ ಅಕ್ಕ, ಅದಕ್ಕೆ ಸಂಬಂಧಪಟ್ಟಂಗೆ ನಿಂತ ಓಸಿ ಮಾತಾಡ್ಬೇಕಾಗಿತ್ತು. ಡ್ಯಾನ್ಸ್ ಕಾಂಪಿಟೇಷನ್ ನನಗೆ ಅದ್ರ ಬಗ್ಗೆ ಇಷ್ಟ ಇಲ್ಲ ಬಿಡು. ನಾವು ಅಂತದ್ರಿಂದ ಎಲ್ಲ ದೂರ. ನೀನ್ ಡ್ಯಾನ್ಸ್ ಇಂದ ದೂರ ಅಂತ ಹೇಳ್ತಾ ಇದೀಯಾ, ಆದ್ರೆ ಆ ಡ್ಯಾನ್ಸ್ ನಿನ್ನ ಹತ್ರ ಬಂದೈತೆ ಭುಜಂಗಣ್ಣ. ಅಯ್ಯೋ ಮುಗೀತು ಅಕ್ಕ, ಈಗ ಏಳೇ ಬಿಡ್ತಾರೆ. ಈಗ ನಾಳೆ ಕಾಂಪಿಟೇಷನ್ಗೆ ಜನರೇಟ್ರು AC ಲೈಟಿಂಗ್ ಹಾಕೋನು ದಿಢೀರ್ ಅಂತ ಬರೋಣ ಅಂತ ಹೇಳ್ಬಿಟ್ಟ. ಅದಕ್ಕೆ ನೀನು ದೊಡ್ಡ ಮನಸ್ಸು ಮಾಡಿ ಬರ್ಬೇಕು ಭುಜಂಗಣ್ಣ. ಏ ಅವ್ರಿಗಿಂತವೆಲ್ಲ ಇಷ್ಟ ಆಗಕ್ಕಿಲ್ಲ, ಅವ್ರು ಬರಕ್ಕಿಲ್ಲ. ನೀವ್ ಹೋಗ್ರಮಣ, ಹೋಗು. ನೀನ್ ಬಂದ್ರೆ ನಿಮ್ ಮಕ್ಳು ಓದ್ತಾರ ಕಾಲೇಜ್ ಮರ್ಯಾದೆ ಉಳಿತದೆ. ಆಯ್ತು ಬಿಡು, ಬರ್ತೀನಿ. ಅಷ್ಟು ಮಾಡು, ಒಳ್ಳೆ ಪೇಮೆಂಟ್ ಕೊಡಿಸ್ತೀನಿ. ಸರಿನಾ? ನಾ ಬರ್ಲಾ? ಮಾಲ್ತಿ, ಇವಳ ಹೆಸರು ಪದ್ಮಿನಿ ಅಂತ. ಮಂಡ್ಯ ಹತ್ರ ಇರೋ ಒಂದು ಹಳ್ಳಿ ಹುಡುಗಿ. ಈ ಫೋಟೋನ ನಿಮಗೆಲ್ಲ ಯಾಕೆ ತೋರಿಸ್ತಾ ಇದ್ದೀನಿ ಅಂತಾನ? ಇವಳ ಫೋಟೋ ನೋಡ್ತಿದ್ದ ಹಾಗೆ ನಮ್ಮ ಮನೆ ಸೊಸೆ ಮಾಡ್ಕೋಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ವಾಟ್? ಹಳ್ಳಿ ಹುಡುಗಿ ಈ ಮನೆ ಸೊಸೆನಾ? ಆಗ್ಬಾರ್ದು ಅಂತ ಏನಿಲ್ಲ, ಆದ್ರೂ ಸೊಸೆಯಾಗಿ ಬರೋಳು ಎಲ್ಲಿಯವಳು ಅನ್ನೋದು ಮುಖ್ಯ ಆಗಲ್ಲ, ಎಂಥವಳು ಅನ್ನೋದು ಮುಖ್ಯ ಆಗತ್ತೆ. ಅಲ್ಲ ಅಮ್ಮಾಜಿ, ನಮ್ಮ ಹತ್ರ ಎಲ್ಲ ನಮ್ಮ ತವ್ರ ಮನೆ ಕಡೆ ಇರೋ ಹುಡುಗಿನ ಹುಡ್ಕಕ್ ಹೇಳಿ, ಈಗ ನೋಡಿದ್ರೆ ಇದ್ಯಾವುದೋ ಹುಡುಗಿನ ಸೊಸೆ ಮಾಡ್ಕೊಳ್ಳೋ ನಿರ್ಧಾರ ಮಾಡಿದಿರಲ್ಲ. ಈ ಸಂಬಂಧ ಯಾರ ಕಡೆಯಿಂದ ಬಂತು ಅಂತ ಕೇಳ್ಬೋದಾ ಅಮ್ಮಾಜಿ? ನಂದನ್ ಕಡೆಯಿಂದ. ಯಾಕ್ರವ ಹಂಗ್ ನೋಡ್ಕೊಂಡ್ ಕೂತಿದ್ರ? ಬಜ್ಜಿನ ಮುಂದಿಟ್ಕೊಂಡು ತಿನ್ರಿ. ಇಲ್ಲೊಂದ್ ಕೊಡವ ಇಲ್ಲಿ. ಚೆನ್ನ ಬೇಯಿಸಿರಂಗಿದ್ಯಾ? ಬಜ್ಜಿ ಯಾಕವ ಕಣ್ಣ ನೀರು? ಅಪ್ಪ, ಅದು ಬಜ್ಜಿ ಖಾರ ಆತ. ಇರು, ಎಳ್ನೀರ್ ಕಿತ್ಕೊಡ್ತೀನಿ. ಅಲ್ಲ ಅಣ್ಣಯ್ಯ, ನೀವ್ ಮಾಡ್ತಿರೋದು ಸರಿಯಾ? ನಾನೇನ್ ಮಾಡದ್ನವ? ನಾವ್ ಯಾರು ಸಿನಿಮಾ ನೋಡ್ಬಾರ್ದು, ಸಿನಿಮಾ ಆಡೋನ ಸುಮ್ಕೇನೋ ಗುನುಗ್ಬಾರ್ದು, ಡ್ಯಾನ್ಸೂ ಮಾಡ್ಬಾರ್ದು ಅಂತ ನಮ್ ಸುತ್ತ ಬೇಲೆ ಕಟ್ಕೊಂಡ್ ಬಂದೆ ತಾನೆ. ಈಗ ನೀನೇ ಡ್ಯಾನ್ಸ್ ಕಾಂಪಿಟೇಷನ್ ಆಗಿ ಜನರೇಟರ್ ಕೆಲ್ಸಕ್ಕೆ ಒಪ್ಕೊಂಡಿಯಾ? ತಪ್ಪೇನು? ಅಷ್ಟಕ್ಕೂ ನಾನೇನ್ ಡಾನ್ಸ್ ಕಾಂಪಿಟೇಷನ್ ನೋಡಕ್ ಹೋಗ್ತಾ ಇಲ್ಲ. ಮನೆ ಮಕ್ಕಳು ಓದೋ ಕಾಲೇಜು, ಅದ್ರ ಮರುವಾದಿ ಹೋಗ್ಬಾರ್ದು ಅಂತ ಒಪ್ಕೊಂಡಿವಿ. ಆದ್ರೂ ಇದು ಸರಿ ಇಲ್ಲ ಅಣ್ಣಯ್ಯ, ನಾಳೆ ಹೋಗ್ಬೇಡ ಆಟೆಯ. ಅದಂಗಾತವ? ಎಷ್ಟಕ್ಕೂ ನಾನೇನ್ ಡ್ಯಾನ್ಸ್ ನಾಡೋ ಜನ ಹೋಗ್ತಿಲ್ಲ, ಜನರೇಟರ್ ಹಾಕಕ್ ಹೋಗ್ತಿದ್ದೀನಿ. ರಾಮಣ್ಣಂಗ್ ಮಾತು ಕೊಟ್ಟಿದ್ದೀನಿ, ನಾಳೆ ನಾನು ಹೋಗೇ ಹೋಯ್ತೀನಿ. ನಂದನ್ ಈ ಹುಡುಗಿನ? ಇಲ್ಲ ಮಾಲ್ತಿ, ನಂದನ್ ಬರುವಾಗ ರಸ್ತೆ ಮಧ್ಯದಲ್ಲಿ ಸಿಕ್ಕ ಫೋಟೋ ಇದು.
ಈ ಫೋಟೋ ನೋಡ್ತಿದ್ದ ಹಾಗೆ ನಮ್ಮ ಮನೆಗೆ ತಕ್ಕ ಹೆಣ್ಣು ಅಂತ ನನಗನ್ನಿಸ್ತು. ರಾಮ್ ರಾಮ. ಏನಾದ್ರೂ ಹೇಳೋದಿದ್ರೆ ಜೋರಾಗಿ ಹೇಳು. ಅದು ಹಾಗಲ್ಲ ಅಮ್ಮಾಜಿ, ರಸ್ತೆ ಮಧ್ಯೆ ಸಿಕ್ಕಿರೋ ಫೋಟೋ ಇಟ್ಕೊಂಡು ಸಂಬಂಧ ಬೆಳೆಸೋದು ಎಷ್ಟರ ಮಟ್ಟಿಗೆ ಜಯಂತಿ, ಮೊದಲು ನಿಮ್ಮ ಮಾವನು ರಸ್ತೆ ಬದಿಲಿ ಸ್ವೀಟ್ ಮಾರ್ತಿದ್ರು. ಆಮೇಲೊಂದಿನ ಆ ಸ್ವೀಟ್ ಅಂಗಡಿ ಸುತ್ತಮುತ್ತಲಿನ 10 ರಸ್ತೆಗೆ ದೊಡ್ಡ ಅಂಗಡಿಯಾಗಿ ಬೆಳೆಯೋ ಥರ ನಾನ್ ಮಾಡಿದೆ. ಅವತ್ತು ನಾನು ರಸ್ತೆ ಬದಿ ಹಾಗೆ ಹೀಗೆ ಅಂತ ಮುಖ ಮುರಿದಿದ್ದಿದ್ರೆ ಅಮ್ಮಾಜಿ ಸ್ವೀಟ್ಸ್ ಇಷ್ಟರ ಮಟ್ಟಿಗೆ ಬೆಳೀತಿರ್ಲಿಲ್ಲ. ನರೇಂದ್ರ, ಅಮ್ಮಾಜಿ, ಹತ್ರದಲ್ಲೇ ಒಂದು ಒಳ್ಳೆ ದಿನ ನೋಡು, ಹುಡುಗಿನ ನೋಡ್ಕೊಂಬರೋಣ. ಹಾ. ಅಮ್ಮಾಜಿ, ನಾಳೆನೇ ಒಳ್ಳೆ ದಿನ. ಮಧ್ಯಾಹ್ನ 4 ಗಂಟೆ ಮೇಲೆ ರಾಹುಕಾಲ ಶುರುವಾಗುತ್ತೆ. ಅಷ್ಟ್ರಲ್ಲಿ ಹೋಗಿ ಹುಡುಗಿನ ನೋಡ್ಕೊಂಡ್ ಬಂದ್ಬಿಟ್ರೆ ಒಳ್ಳೇದು. ಹಾಗಾದ್ರೆ ನಾಳೆ ಬೆಳಗ್ಗೆನೆ ಹೊರಡೋಣ. ಅಬ್ಬಾ, ತುಂಬಾ ದಿನ ಆದ್ಮೇಲೆ ನಾವೆಲ್ಲ ಲಾಂಗ್ ರೈಡ್ ಹೋಗಕ್ ಒಂದು ಅವಕಾಶ ಸಿಕ್ತು. ಥ್ಯಾಂಕ್ಸ್ ಅಮ್ಮಾಜಿ. ಹುಡುಗಿನ ನೋಡಕ್ ಹೋಗ್ತಿರೋದು ನಾನು, ವೀರೇಂದ್ರ, ಮಾಲ್ತಿ ಅಷ್ಟೇ. ವೀರೇಂದ್ರ, ಎಲ್ಲ ವ್ಯವಸ್ಥೆ ಆಗಿದೆ ಅಲ್ವಾ? ಅವ್ರ ಮನೆಯವ್ರಿಗೆ ವಿಷಯ ತಿಳಿಸಿದೆ ತಾನೆ? ತಿಳ್ಸೋಕ್ ಹೇಳಿದ್ದೀನಿ ಅಮ್ಮಾಜಿ. ಹಾಗೆ ನಾವು ಹೊರಡೋದಕ್ಕೆ ಎಲ್ಲ ವ್ಯವಸ್ಥೆನೂ ಆಗಿದೆ. ನನಗೆ ರಸ್ತೆಲ್ ಸಿಕ್ಕ ಹುಡುಗಿ ಬಗ್ಗೆ ನಿಮ್ಗೆ ಹೇಗೆ ಗೊತ್ತಾಯ್ತು? ಫಸ್ಟ್ ಆಫ್ ಆಲ್, ಈ ಮನೇಲಿರೋ ಎಲ್ರಿಗೂ ತಲೆ ಕೆಡಿಸ್ತಿರೋ ನ್ಯೂಸು ಅದೇನೆ. ಅಲ್ಲ ಕಣು, ರಸ್ತೆ ಮಧ್ಯೆ ಸಿಕ್ಕ ಹುಡುಗಿ ನೋಡ್ತಿದ್ದ ಹಾಗೆ ಲವ್ ಆಗೋಯ್ತಾ ನಿನ್ಗೆ? ನಾನ್ ತೋರ್ಸಿರೋ ಹುಡುಗಿನ ಒಪ್ಕೊಳ್ಳೋದಿಕ್ಕೆ ಏನಾಗಿತ್ತು ನಿನ್ಗೆ? ಫಸ್ಟ್ ಆಫ್ ಆಲ್, ಅವಳು ನಮ್ಮ ಸ್ಟೇಟಸ್ಗೆ ಮ್ಯಾಚ್ ಆಗಲ್ಲ ಗೊತ್ತಾ? ಏನು, ನೋಡಕ್ ಸುಮಾರಾಗಿದ್ದಾಳಷ್ಟೆ. ಅಂತವಳನ್ನ ನೀನ್ ಮದ್ವೆ ಆಗ್ಬೇಕು ಅಂತ ಫಿಕ್ಸ್ ಆಗಿದ್ಯಾ? ಮದ್ವೆಗಿದ್ವೆ ಅಂತಿದ್ದೀರಾ? ಏನ್ ನಡೀತಿದೆ? ಮದ್ವೆ ಅಂತ ಹೇಳ್ತಿರೋದು ನಾವಲ್ಲಪ್ಪ, ಅಮ್ಮಾಜಿ. ಏನ್ ನಗ್ತಾ ಇದ್ಯಾ? ತುಂಬಾ ಕನಸು ಕಾಣ್ಬೇಡ. ನಿನ್ಗೆ ಅವಳು ಇಷ್ಟ ಆಗಿರ್ಬೋದು ನಂದನ್, ಅಮ್ಮಾಜಿ ಕೂಡ ಅವಳನ್ನ ಒಪ್ಕೋಬಹುದು. ಆದ್ರೆ ನೀನ್ ಅವಳನ್ನ ಮದ್ವೆ ಆದ್ರೆ ಲೈಫ್ ಲಾಂಗ್ ರಿಗ್ರೆಟ್ ಮಾಡ್ತೀಯ. ಮೈಂಡ್ ಇಟ್. ಭುಜಂಗ, ಭುಜಂಗ, ಎಲ್ಲೋ ಇದ್ಯಾ? ಓ ಸುಧಾಕರ, ಬಾ ಬಾ ಕೂತ್ಕ ಬಾ. ಒಂದು ಮುಖ್ಯವಾದ ವಿಷಯ ಇದೆ. ಮೊದಲು ನೀನು ಬಾಯಿ ಸಿಹಿಬಾರ್ದು. ಸ್ವೀಟ್ ಹಾಕು. ತಿನ್ನು ಹೇಳ್ತೀನಿ. ತಗೋ, ಹಂಗೆ ಆತ್ಗೆ ಗೊತ್ತಿನ್ಸು. ಹೊತ್ತಿಗೆಗ ನಾನಾ ತಿನ್ನಿಸ್ಲಾ? ನಿಮ್ದು ಹುಡುಗಾಟಿಕೆ. ಈಗ ಹೇಳಪ್ಪ. ಎಲ್ರೂ ಖುಷಿ ಪಡುವಂತ ಸುದ್ದಿ ಇದು. ನಮ್ಮ ಪದ್ಮಿನಿಗೆ ಒಳ್ಳೆ ಸಂಬಂಧ ಬಂದೈತೆ. ಪದ್ಮಿನಿಗ? ಸರಿಯಾಗಿ ಹೇಳ, ಯಾರ ಸಂಬಂಧ? ಸಂಬಂಧ ನಿನ್ ಕೈನಾಗೆ ಐತಲ್ಲೋ. ಕೈನಾಗ ಏನೈತೆ? ಸ್ವೀಟ್ ಪೆಟ್ಟಿಗೆ ಐತೆ, ಅಮ್ಮಾಜಿ ಸ್ವೀಟ್ಸು. ಸರಿಯಾಗಿ ಹೇಳ, ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಪದ್ಮಿನಿನ ಕೇಳ್ಕೊಂಬಂದಿರೋ ಸಂಬಂಧ ಅಮ್ಮಾಜಿ ಸ್ವೀಟ್ ಮಾಲೀಕರದು. ಅವರು ಬೋ ಶ್ರೀಮಂತರು, ಆಟೆ ಒಳ್ಳೆ ಜನ. ಅಂತ ದೊಡ್ಡ ಮನೆಯವರು ನಮ್ಮ ಪದ್ಮಿನಿ ಬಗ್ಗೆ ವಿಚಾರಿಸವ್ರೆ. ಅವ್ರಿಗೆ ಒಪ್ಪಿಗೆ ಆದ್ರೆ ಸೊಸೆ ಮಾಡ್ಕತಾರಂತೆ.
ನೀನ್ ಹೇಳ್ತಿರೋ ಮಾತು ದಿಟನಿಲ್ಲ. ಅವರು ನಮ್ಮ ಮಗಳನ್ನ ಸಂಬಂಧ ಕೇಳ್ಕೊಂಬಂದವ್ರ. ಈ ಸ್ವೀಟ್ ಅಂದ್ರೆ ನಮ್ಮ ಮನೆಯವ್ರಿಗೆಲ್ಲ ಬಹು ಪ್ರೀತಿ. ಇದ್ರ ಮಾಲೀಕರು ನಮ್ ಸಂಬಂಧಕ್ಕೆ ನಂಬಕ್ಕೆ ಆಗ್ತಿಲ್ಲ ಕಣ್ಲ. ದಿಟ ಕಣ್ಲ, ನಾಳೆನೆ ಅವ್ರು ಹೆಣ್ಣು ನೋಡಕ್ ಇಲ್ಲಿಗೆ ಬರ್ತಾವ್ರೆ. ಏನಪ್ಪ ಇದು, ಗಂಡಿನ ಕಡೆಯವರು ನಾಳೆನೆ ಬರ್ತಾವ್ರ. ಅಕ್ಕನ್ಗೆ ನಾಳೆ ಆಡಿಷನ್ ಐತಲ್ಲ. ನಿನ್ ಕನ್ಸು ನಾಳೆ ನನ್ಸಾಗುತ್ತೆ ಅನ್ಕೊಂಡ್ರೆ ಅದಕ್ಕೂ ಕಡಿವಾಣ ಬೀಳ್ತೈತಲ್ಲವಾ. ಅಯ್ಯೋ ನಾಳೆನೇನಾ? ಎಂತ ಕೆಲಸ ಆಗ್ಬಿಡ್ತು. ಅಲ್ಲ, ನಾನು ಜನರೇಟರ್ ಹಾಕಕ್ಕೆ ಒಪ್ಕೊಂಡ್ಬಿಟ್ಟಿದ್ದೀನಿ. ಸುಧಾಕರ, ಏನ ಮಾಡಿ ಅವ್ರನ್ನ ನಾಡ್ದು ಬರಂಗ್ ಮಾಡಪ್ಪ. ಹೌದೌದು, ಅಣೆಯ ರಾಮಣ್ಣಂಗೆ ಮಾತು ಕೊಟ್ಟವನೆ. ನಾಳೆ ಕಾಲೇಜ್ಗೆ ಹೋಗ್ಲಿಲ್ಲ ಅಂತಂದ್ರೆ ಎಡವಟ್ಟಾಗೋಯ್ತದೆ. ಅಯ್ಯೋ, ಅಪ್ಪಯ್ಯ ಕಾಲೇಜಿಗೆ ಬಂದ್ರು ಎಡವಟ್ಟಾಗ್ತೈತೆ. ಅಪ್ಪಯ್ಯ ಕಾಲೇಜಿಗೆ ಬಂದ್ರು ಅಕ್ಕ ಕಾಣಿಸ್ಕೊಳ್ದಂಗೆ ಮ್ಯಾನೇಜ್ ಮಾಡ್ಬೋದು. ಆದ್ರೆ ನಾಳೆ ಗಂಡಿನ ಕಡೆಯವ್ರು ಬಂದ್ಬಿಟ್ರೆ ಅಕ್ಕ ಕಾಲೇಜ್ಗೆ ಹೋಗಕ್ಕೆ ಆಗಕ್ಕಿಲ್ಲ. ಏನ್ವಾ ಭುಜಂಗ ನೀನು, ಅಂತ ದೊಡ್ಡ ಸಂಬಂಧ ನಿಮ್ಮನ್ನ ಹುಡಿಕೊಂಡ್ ಬಂದೈತೆ. ಅವ್ರ ಬತ್ತೀನಿ ಅಂತಾರೆ. ಅಂತದ್ರಾಗೆ ನೀನು ನಾಳೆ ಬೇಡ ನಾಡಿದ್ ಬನ್ನಿ ಅನ್ನೋದು ಸರೋಯ್ತದ? ನಾಳೆ ದಿನನು ಅಷ್ಟೊಂದು ಸಂದಾಕಿಲ್ಲ. ಹೌದೌದು, ನಾಳೆ ಎಂತ ದಿನವೋ ಏನೋ. ಹೆಣ್ಣೋಡಕ್ಕೆ ಸಂದಾಗಿರೋ ದಿನ ನೋಡ್ಕೊಂಬಂದ್ರಯ್ಯ. ಸರಿ, ಅವರು ಎಲ್ಲ ನೋಡ್ಕೊಂಡೆ ನಾಳೆ ಒಳ್ಳೆ ದಿನ ಅಂತ ಫಿಕ್ಸ್ ಮಾಡಿರೋದು ಕಣ್ರವ. ಸರಿಯಪ್ಪ, ಬರ್ಲಿ ಬಿಡು. ಅಪ್ಪಯ್ಯ, ನಾಳೆ ಅವ್ರು ಬಂದ್ರೆ ಕಾಲೇಜ್ಗೆ ಜನರೇಟ್ರು. ಪುಟ, ನಿನ್ ಕೂಸಿಗಿಂತ ನಾನು ಕೆಲಸ ಮುಖ್ಯನೇನಲ್ಲ. ಕಾಲೇಜಿಗೆ ಬೇರೆ ಏನಾನ ವ್ಯವಸ್ಥೆ ಮಾಡ್ತೀನಿ ಬಿಡು. ಅಲ್ಲ ಕಣೋ, ಇಂಥ ಒಳ್ಳೆ ಸಂಬಂಧ ನಿನ್ನ ನುಡಿಕೊಂಡ್ ಬಂದಿರ್ಬೇಕಾದ್ರೆ ಬ್ಯಾಡ ಅಂತಂದ್ರೆ ನಾನೆಂತ ಅಪ್ಪ ಹೇಳು? ಇದು ಮಾತು ಅಂದ್ರೆ. ಹಂಗಾರೆ ನಾಳೆಗೆಲ್ಲ ರೆಡಿ ಮಾಡ್ಕೊಂಬಿಡಿ, ನಾನು ಬರ್ತೀನಿ.